ಹಾಯ್ ಹಲೋ ನಮಸ್ಕಾರ. ಅಮ್ಮೀಸ್ ಕುಕ್ಕರಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಕರಾವಳಿ ಕಡೆ ಎಲ್ಲರೂ ತುಂಬಾನೇ ಇಷ್ಟಪಡುವಂತಹ ಚಿಕನ್ ಪುಳಿ ಮುಂಚಿನ ಅಥೆಂಟಿಕ್ ಆಗಿ ಪಕ್ಕಾ ಮಂಗಳೂರು ಸ್ಟೈಲಲ್ಲಿ ತುಂಬಾನೇ ಈಸಿಯಾಗಿ ಹೇಗೆ ಮಾಡಬಹುದು ಅನ್ನೋದನ್ನ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಆಕ್ಚುಲಿ ನಾವು ಈ ತರ ಮಾಡೋ ಚಿಕನ್ ಪುಳಿ ಮುಂಚಿನ ಮಣ್ಣಿನ ಕಡಾಯಿಗಳಲ್ಲಿ ಮಾಡಿದ್ರೆ ಆಲ್ಮೋಸ್ಟ್ 2-3 ದಿನ ಯೂಸ್ ಮಾಡಬಹುದು ಅಂತಾನು ಹೇಳ್ತಾರೆ. ಯಾಕಂತಂದ್ರೆ ಈ ತರ ಮಾಡಿದಂತಹ ಚಿಕನ್ ಪುಳಿ ಮುಂಚಿ ಟೈಮ್ ಹೋದಾಗೆ ಅದರ ಟೇಸ್ಟ್ ಇನ್ನಷ್ಟು ಜಾಸ್ತಿ ಆಗುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ ಅಂತಾನು ಕೂಡ ಹೇಳ್ತಾರೆ. ಚಿಕನ್ ಪುಳಿ ಮುಂಚಿ ಆಕ್ಚುಲಿ ರೈಸ್ ಜೊತೆ, ನೀರು ದೋಸೆಗೆ, ಚಪಾತಿಗೆ ಸಖತ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸರಿ ಈ ಈಸಿ ರೆಸಿಪಿನ ನೀವು ಟ್ರೈ ಮಾಡಿ ನನಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೇನೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಮೊದಲಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿಟ್ಕೊಳ್ಳಿ. ನಾನಿವತ್ತು 1 kg ಚಿಕನ್ನಿಗೆ ಚಿಕನ್ ಪುಳಿ ಮುಂಚಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಮಸಾಲ ಪ್ರಿಪ್ರೇಷನ್ ಮಾಡಬೇಕು. ಅದಕ್ಕೆ ನಾವೆಲ್ಲ ರಾ ಇಂಗ್ರೀಡಿಯೆಂಟ್ಸ್ನ ಮೊದಲು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು 2 ಸ್ಪೂನ್ ಆಯಿಲ್ ಹಾಕಿ ಕಾಯಿಸಿ, ಅದು ಕಾದ ನಂತರ 1 ಆನಿಯನ್ ಅನ್ನ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಒಂದು 8ರಿಂದ 10 ಬೆಳ್ಳುಳ್ಳಿನ ಹಾಕೋಬಹುದು. ಆಮೇಲೆ ಒಂದು ಸ್ವಲ್ಪ ಕರಿ ಲೀವ್ಸ್ ಅನ್ನ ಹಾಕೊಂಡು ನಾವಿದನ್ನ ಮೀಡಿಯಂ ಫ್ರೈ ಮಾಡ್ಕೋಬೇಕು. ಇದನ್ನ ಮೀಡಿಯಂ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಮಸಾಲೆ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಇದೊಂದು ಸ್ವಲ್ಪ ಫ್ರೈ ಆದ ನಂತರ ಇವಾಗ ಇದಕ್ಕೇನೆ ನಾವು ಮಸಾಲ ಇಂಗ್ರೀಡಿಯೆಂಟ್ಸ್ ಗಳನ್ನ ಹಾಕೊಳ್ಳೋಣ, ಅಂದ್ರೆ ಸ್ಪೈಸಸ್ ಅನ್ನ ಹಾಕೊಳ್ಳೋಣ. ಒಂದು 2 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, 1 ಸ್ಪೂನ್ ಅಷ್ಟು ಜೀರಾ, ಆಮೇಲೆ ಒಂದು 7-8 ಕಾಳು ಮೆಣಸು, ಒಂದು 1/4 ಅಥವಾ ಅರ್ಧ ಸ್ಪೂನ್ ಅಷ್ಟು ನಾವು ಮೇಥಿಯನ್ನ ಹಾಕೋಬಹುದು. ಇದನ್ನ ಲೈಟ್ ಆಗಿ ರೋಸ್ಟ್ ಮಾಡ್ಕೋಬೇಕು. ನಾವು ರಾ ಇಂಗ್ರೀಡಿಯೆಂಟ್ಸ್ ಇಂದ ಮಸಾಲ ಮಾಡೋದ್ರಿಂದನೇ ತುಂಬಾ ಚೆನ್ನಾಗಿರೋ ಪುಳಿ ಮುಂಚಿ ಬರುತ್ತೆ. ಇದು ಸ್ವಲ್ಪ ರೋಸ್ಟ್ ಆದ ನಂತರ ಇವಾಗ ಮೆಣಸನ್ನ ಹಾಕೊಂಡು ನಾವು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ನಾನೊಂದು 15ರಿಂದ 18 ಬ್ಯಾಡಗಿ ಮಿರ್ಚಿ ಮತ್ತೆ ಖಾರ ಮೆಣಸು ಸೇರಿಸ್ಕೊಂಡು ತಗೊಂಡಿದ್ದೀನಿ. ಇದು ಲೈಟ್ ಆಗಿ ಫ್ರೈ ಆದ ನಂತರ ಇವಾಗ ನೀವು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಇವಾಗ ನಮಗೆ ರುಬ್ಬೋಕೆ ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಬೇಕಾಗಿರುತ್ತೆ. ಪುಳಿ ಮುಂಚಿ ಆಗಿರೋದ್ರಿಂದ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಇದನ್ನೆಲ್ಲ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕೊಂಡು ಅದನ್ನ ಚೆನ್ನಾಗಿ ರುಬ್ಕೊಂಡು ಈ ತರ ನಾವು ಪೇಸ್ಟ್ ರೆಡಿ ಮಾಡ್ಕೋಬೇಕು, ಮಸಾಲಾನ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಚಿಕನ್ ಪುಳಿ ಮುಂಚಿನ ರೆಡಿ ಮಾಡೋದು. ಒಂದು ಬಾಣಲೆ ಇಡಿ, ಅದಕ್ಕೊಂದು 3ರಿಂದ 4 ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಹಾಕಿ, ಅದಕ್ಕಾದ ನಂತರ ಗರಂ ಮಸಾಲ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕೊಳ್ಳಿ. ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ. ಅದನ್ನ ಸ್ವಲ್ಪ ರೋಸ್ಟ್ ಆದ ನಂತರ ಇವಾಗ ಮತ್ತೆ ಒಂದು ಹಚ್ಚಿಟ್ಟಿರುವಂತಹ ಆನಿಯನ್ ಮತ್ತೆ ಒಂದು 8ರಿಂದ 10, ನಾನು ಸ್ವಲ್ಪ ಇಲ್ಲಿ ಗಾರ್ಲಿಕ್ ಜಾಸ್ತಿ ಹಾಕೊಂಡಿದ್ದೀನಿ, ಗಾರ್ಲಿಕ್ ಅನ್ನ ಹಾಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಕರಿ ಲೀವ್ಸ್ ಅನ್ನ ಹಾಕೊಂಡು ಇದನ್ನ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ಇದೀವಾಗ ನಮಗೆ ಚಿಕನ್ ಅನ್ನ ಬೇಯಿಸ್ಲಿಕ್ಕೆ ಬೇಕಾಗಿರುವಂತದ್ದು. ಆನಿಯನ್, ಗಾರ್ಲಿಕ್, ಕರಿ ಲೀವ್ಸ್ ಅನ್ನ ಹಾಕೊಂಡು ಅದಕ್ಕೊಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ನಾನು ಹಾಕೊಂತಾ ಇದ್ದೀನಿ. ಇದನ್ನ ರೋಸ್ಟ್ ಮಾಡಿಕೊಂಡು ನಾವು ಕೊನೆಗೆ ಅದಕ್ಕೆ ಚಿಕನ್ ಹಾಕಿ ಬೇಯಿಸಿದ್ರೆ ತುಂಬಾ ಚೆನ್ನಾಗಿರುವಂತಹ ಪುಳಿ ಮುಂಚಿ ರೆಡಿ ಆಗುತ್ತೆ. ಇವಾಗ ಚಿಕನ್ ಅನ್ನ ಹಾಕೊಳ್ಳಿ. ಚಿಕನ್ ಅನ್ನ ಹಾಕೊಂಡು ನಾನಿಲ್ಲಿ 1 ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ಹಾಕೊಂತಾ ಇದ್ದೀನಿ. ಕಲ್ಲುಪ್ಪು ಅಥವಾ ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ. ಅದಕ್ಕೊಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ನಾವಿದನ್ನ ಮುಚ್ಚಿಟ್ಟು ಒಂದು 5ರಿಂದ 6 ನಿಮಿಷ ಕುಕ್ ಮಾಡಬೇಕಾಗುತ್ತೆ. ಚಿಕನ್ ಚೆನ್ನಾಗಿ ಫಸ್ಟ್ ಆಯಿಲ್ ಅಲ್ಲಿ ಅಥವಾ ಆನಿಯನ್ ಗಾರ್ಲಿಕ್ ಜೊತೆ ಚೆನ್ನಾಗಿ ಕುಕ್ ಆಗಬೇಕು. ಹೈ ಫ್ಲೇಮ್ ಅಲ್ಲಿ 5ರಿಂದ 6 ನಿಮಿಷ ಕುಕ್ ಆದ ನಂತರ ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ, ನೀಟಾಗಿ ಬೆಂದಿದೆ. ಇವಾಗ ನಾವು ಪುಳಿ ಮುಂಚಿಗೆ ರೆಡಿ ಮಾಡಿಟ್ಟಿರುವಂತಹ ಮಸಾಲನ ಹಾಕೋಬೇಕು. ರೆಡ್ ಚಿಲ್ಲಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುವಂತಹ ಕಲರ್ ಬಂದಿದೆ. ನಾನು ಆ ಪೇಸ್ಟ್ ಅನ್ನು ಹಾಕೊಂತಾ ಇದ್ದೀನಿ. ಇವಾಗ ನಿಮಗೆ ಎಷ್ಟು ಹದ ಬೇಕು ಅದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ನೀವು ಹದ ಮಾಡ್ಕೋಬಹುದು. ಯಾಕಂತಂದ್ರೆ ನಾವು ಈ ಮಸಾಲದಲ್ಲಿ ಆಮೇಲೆ ಒಂದು 4-5 ನಿಮಿಷ ಕುಕ್ ಮಾಡ್ತೀವಿ, ಅವಾಗ ಮಸಾಲೆ ಇನ್ನೂ ಸ್ವಲ್ಪ ತಿಕ್ ಬರುತ್ತೆ. ನಾನೊಂದು ಸ್ವಲ್ಪ ನೀರು ಆಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಬೇಕಾದ್ರೆ ಅಡ್ಜಸ್ಟ್ ಮಾಡಿಕೊಂಡು ಇವಾಗ ಒಂದು 3ರಿಂದ 4 ನಿಮಿಷ, ಮಿನಿಮಮ್ ಒಂದು 4 ನಿಮಿಷ ನೀವು ಮಸಾಲೆ ಜೊತೆ ಕುಕ್ ಮಾಡಿ. ಯಾಕಂತಂದ್ರೆ ಮಸಾಲೆ ಜೊತೆ ಜಾಸ್ತಿ ಕುಕ್ ಆದಷ್ಟು
ಇಂಗ್ರೀಡಿಯೆಂಟ್ಸ್ ಎಲ್ಲ ಚಿಕನ್ಗೆ ಎಳ್ಕೊಂಡು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಫ್ಲೇವರ್ ಬರುತ್ತೆ. ನಿಮಗೆ ಚಿಕನ್ದೆಲ್ಲ ಆಯಿಲ್ ಹೊರಗಡೆ ಬಿಡುವಾಗ, ಮಸಾಲದೆಲ್ಲ ಆಯಿಲ್ ಹೊರಗಡೆ ಬಿಡುವಾಗ ಗೊತ್ತಾಗುತ್ತೆ ಚಿಕನ್ ಚೆನ್ನಾಗಿ ಬೆಂದಿದೆ ಅಂತ, ಮತ್ತೆ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಆಗಿದೆ ಅಂತ. ನೋಡಿ, ಸೂಪರ್ಬ್ ಆಗಿರುವಂತಹ ಚಿಕನ್ ಪುಳಿ ಮುಂಚಿ ರೆಡಿಯಾಗಿದೆ. ಸಖತ್ತಾಗಿ ಬಂದಿದೆ. ಇದರ ಫ್ಲೇವರ್ ಕೂಡ ತುಂಬಾನೇ ಚೆನ್ನಾಗಿದೆ. ನೋಡೋಕ್ಕೂ ಅಷ್ಟೇ ಟೆಂಪ್ಟಿ ಆಗಿದೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಎಷ್ಟು ಕ್ವಿಕ್ ಆಗಿ, ತುಂಬಾನೇ ಚೆನ್ನಾಗಿ, ಪರ್ಫೆಕ್ಟ್ ಆಗಿ ನಾವು ಮಂಗಳೂರು ಕಡೆ ಹೇಗೆ ಮಾಡ್ತೀವಿ ಅದೇ ಥರ ಚಿಕನ್ ಪುಳಿ ಮುಂಚಿನ ರೆಡಿ ಮಾಡಿದ್ದೀನಿ. ನಾವು ಯಾವುದೇ ಕಾರಣಕ್ಕೆ ಮಸಾಲ ಪೌಡರ್ ಅಥವಾ ಯಾವುದನ್ನು ಯೂಸ್ ಮಾಡಲ್ಲ. ಯಾಕಂತಂದರೆ ರಾ ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡಿ, ರೋಸ್ಟ್ ಮಾಡಿ, ಮಸಾಲ ಮಾಡಿ ಚಿಕನ್ ಪುಳಿ ಮುಂಚಿನ ಮಾಡಿದ್ರೇನೆ ಈ ಥರ ಫ್ಲೇವರ್ ಬರುತ್ತೆ. ಈ ಈಸಿ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೇನೆ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನೀವು ಇಲ್ಲಿ ತನಕ ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಅನ್ನು ಒತ್ತಿ. ಅದರಿಂದ ನನ್ನ ನೆಕ್ಸ್ಟ್ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್.